The number of faces represented by F, edges represented by E, and vertices represented by V of a polyhedron are 7, 15 and X respectively. ಅಂದರೆ ನಂಬರ್ ಆಫ್ ಫೇಸಸ್ 7 ಇದೆ, ನಂಬರ್ ಆಫ್ ಎಡ್ಜಸ್ 15 ಇದೆ, ನಂಬರ್ ಆಫ್ ವರ್ಟಿಸಸ್ ಗೊತ್ತಿಲ್ಲ, X ಇದೆ. ದೆನ್ ದ ವ್ಯಾಲ್ಯೂ ಆಫ್ 2F ಪ್ಲಸ್ 3E ಮೈನಸ್ 4X ಈಸ್. ಸೊ ಇಷ್ಟು ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ಎ ಪ್ರಾಬ್ಲಮ್ ರಿಲೇಟೆಡ್ ಟು ಗ್ರಾಫ್ ಥಿಯರಿ. ಗ್ರಾಫ್ ಥಿಯರಿನಲ್ಲಿ ಫೇಸಸ್ಸು, ಎಡ್ಜಸ್ಸು ಮತ್ತು ವರ್ಟಿಸಸ್ ನಡುವೆ ಕನೆಕ್ಟ್ ಮಾಡೋ ಒಂದು ರಿಲೇಷನ್ ಇದೆ. ಏನು ರಿಲೇಷನ್ ಅಂತಂದರೆ F ಪ್ಲಸ್ V ಈಕ್ವಲ್ಸ್ ಟು E ಪ್ಲಸ್ 2. F plus V equal to E plus 2. It is very important relation which connects faces, edges, vertices of a polyhedron. ಭಾಳ ಇಂಪಾರ್ಟೆಂಟ್ ಇದು ನೆನಪಿಟ್ಕೊಳ್ರಿ. ನಾವು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. F ಅಂದರೆ ಫೇಸಸ್, ನೋಡಿ ಇಲ್ಲಿ ಬರೆದ್ಬಿಡ್ತೀನಿ ನಾನು. ಫೇಸಸ್ ಎಷ್ಟಿದೆ ಅಂದರೆ 7 ಇದೆ, ಎಡ್ಜಸ್ ಎಷ್ಟಿದೆ 15 ಇದೆ, ಇನ್ನು ವರ್ಟಿಸಸ್ ಗೊತ್ತಿಲ್ಲ X. ಸೊ ಈ ವ್ಯಾಲ್ಯೂಸ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನಾನು. 7 ಪ್ಲಸ್ ವರ್ಟಿಸಸ್ ಗೊತ್ತಿಲ್ಲ, edges 15 plus 2. So x equal to 15 plus 2 ಅಂತಂದ್ರೆ 17, 7 ಈ ಕಡೆ ಬಂದರೆ -7. therefore x equal to 10. ಸೊ ಇದನ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು ಈಗ. 2 ಇಂಟು F ಅಂತಂದ್ರೆ 7 ಪ್ಲಸ್ 3 ಇಂಟು E ಅಂದರೆ 15 ಮೈನಸ್ 4 X ಅಂದರೆ 10. 2 7s are 14 ಪ್ಲಸ್ 15 3s are 45 ಮೈನಸ್ 40. ಅಲ್ಲಿಗೆ 14 ಪ್ಲಸ್ 45 ಮೈನಸ್ 40 ಅಂತಂದರೆ 5, 15 4 19. ಸೊ ಆಪ್ಷನ್ 2 ಇಸ್ ದ ಕರೆಕ್ಟ್ ಒನ್. ನೆಕ್ಸ್ಟ್ ಒನ್, ಇಫ್ 2x ಪ್ಲಸ್ 5y ಹೋಲ್ ಸ್ಕ್ವೇರ್ ಮೈನಸ್ 5 ಇಂಟು 2x ಪ್ಲಸ್ 5y ಮೈನಸ್ 14 ಈಕ್ವಲ್ಸ್ ಟು 2x ಪ್ಲಸ್ 5y ಪ್ಲಸ್ p, 2x ಪ್ಲಸ್ 5y ಪ್ಲಸ್ q. ಸೊ ಈ ರೀತಿ ಇದ್ರೆ ದೆನ್ ದ ವ್ಯಾಲ್ಯೂ ಆಫ್ P ಪ್ಲಸ್ ಕ್ಯೂ ಈಸ್ ಅಂತ ಕೇಳಿದ್ರು. ಈ ಎರಡು ಕಡೆ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ವಿ ವಿಲ್ ಕಮ್ ಟು ನೋ ದಟ್ ವಿ ಹ್ಯಾವ್ ಎ ಕಾಮನ್ ಟರ್ಮ್. ಯಾವುದು ಅಂದರೆ 2x ಪ್ಲಸ್ 5y, 2x ಪ್ಲಸ್ 5y, 2x ಪ್ಲಸ್ 5y, 2x ಪ್ಲಸ್ 5y ಅಂತ ಕಾಮನ್ ಟರ್ಮ್ ಇದೆ. ಸೊ ಅದೇ ಒಂದು ಕ್ಲೂನ ಇಟ್ಕೊಂಡು ನಾವೇನು ಮಾಡೋಣ ಅಂತ ಇದ್ರೆ ಈಗ ಸಾಲ್ವ್ ಮಾಡೋಣ. ಸೊ ಲೆಫ್ಟ್ ಸೈಡ್ ಏನಿದೆ ಅಂತಂದರೆ 2x ಪ್ಲಸ್ 5y ಹೋಲ್ ಸ್ಕ್ವೇರ್ ಇದೆ ಮೈನಸ್ 5 ಇಂಟು 2x ಪ್ಲಸ್ 5y ಮೈನಸ್ 14. ಸೊ ಇಟ್ ಈಸ್ ಈಕ್ವಲ್ ಟು 2x ಪ್ಲಸ್ 5y ಪ್ಲಸ್ p ಇಂಟು 2x ಪ್ಲಸ್ 5y ಪ್ಲಸ್ q. ನೋಡಿ ಈಗ 2x ಪ್ಲಸ್ 5y ಅನ್ನೋದನ್ನೇ ಒಂದು ಸಿಂಗಲ್ ಟರ್ಮ್ ಅಂತ ಅನ್ಕೊಳ್ರಿ. ಯಾವುದು ಇದು 2x ಪ್ಲಸ್ 5y ನ ಒಂದು ಸಿಂಗಲ್ ಟರ್ಮ್ ಅಂತ ಅನ್ಕೊಳ್ಳೋಣ. ಸೊ ಅದನ್ನ ಒಂದು ಬೇರೆ ಕಲರಿಂದ ನಾನು ಬರೀತೀನಿ ರೀ. ಓಕೆ, ಈಗ ನೋಡಿ 2x ಪ್ಲಸ್ 5y ಇದು ಸಿಂಗಲ್ ಟರ್ಮ್, 2x ಪ್ಲಸ್ 5y ಒಂದು ಸಿಂಗಲ್ ಟರ್ಮ್ ಅಂತ ಅನ್ಕೊಳ್ಳೋಣ. ಈಗ ಮಲ್ಟಿಪ್ಲೈ ಮಾಡೋಣ, ಅದನ್ನು ಒಂದೇ ಟರ್ಮ್ ಅಂತ ಅಂದ್ಕೊಂಡು ಮಲ್ಟಿಪ್ಲೈ ಮಾಡೋಣ. ಲೆಫ್ಟ್ ಸೈಡ್ ಹಾಗೆ ಇರಲಿ. ಸೊ 2x ಪ್ಲಸ್ 5y ಇಂಟು 2x ಪ್ಲಸ್ 5y ಏನಾಗುತ್ತೆ 2x ಪ್ಲಸ್ 5y ಹೋಲ್ ಸ್ಕ್ವೇರ್ ಪ್ಲಸ್ 2x plus 5y into q. So q into 2x plus 5y. So 2x plus 5y ನ ಎರಡು ಟರ್ಮಿಗೆ ಮಲ್ಟಿಪ್ಲೈ ಮಾಡಿದ್ವಿ. ಯಾವುದು ಎರಡು ಟರ್ಮು 2x plus 5y ಮತ್ತು q ಎರಡಕ್ಕೆ ಮಲ್ಟಿಪ್ಲೈ ಮಾಡಿದ್ವಿ. ಈಗ p ನ ತಗೊಂಡು ಇದಕ್ಕೆ ಮತ್ತು ಇದಕ್ಕೆ ಎರಡಕ್ಕೂ ಮಲ್ಟಿಪ್ಲೈ ಮಾಡಬೇಕು. ಪ್ಲಸ್ p ಇಂಟು 2x plus 5y ಪ್ಲಸ್ p ಇಂಟು q is pq. ನೋಡಿ 2x ಪ್ಲಸ್ 5y ನ 2x ಪ್ಲಸ್ 5y ಜೊತೆಗೆ ಮತ್ತು 2x ಪ್ಲಸ್ 5y ನ q ಜೊತೆ ಮಲ್ಟಿಪ್ಲೈ ಮಾಡಿದ್ದೀನಿ ಮೊದಲಿಗೆ. ಆಮೇಲೆ p ತಗೊಂಡು 2x ಪ್ಲಸ್ 5y ಮತ್ತು pq ಜೊತೆಗೆ ಮಲ್ಟಿಪ್ಲೈ ಮಾಡಿದ್ದೀನಿ. ನಾವು ಇಟ್ ಈಸ್ ಈಕ್ವಲ್ ಟು 2x ಪ್ಲಸ್ 5y ಹೋಲ್ ಸ್ಕ್ವೇರ್ ಪ್ಲಸ್, ಈಗ ಅಬ್ಸರ್ವ್ ಮಾಡಿ ವಿ ಗೆಟ್ 2x ಪ್ಲಸ್ 5y, 2x ಪ್ಲಸ್ 5y ಅಸ್ ಅ ಕಾಮನ್ ಫ್ಯಾಕ್ಟರ್. ಸೊ ಇದನ್ನು ಹೊರಗಡೆ ತೆಗೆದು ಬಿಟ್ರೆ 2x ಪ್ಲಸ್ 5y ನ ಕಾಮನ್ ತೆಗೆದ್ರೆ ಬ್ರಾಕೆಟ್ ಒಳಗಡೆ q ಉಳಿತು, ಇಲ್ಲಿ p ಉಳಿತು. ಸೊ q ಪ್ಲಸ್ p ಅಥವಾ p ಪ್ಲಸ್ q. ಸೊ ಲಾಸ್ಟ್ಗೆ ಏನು ಉಳಿತು ಅಂದರೆ p ಇಂಟು q. ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ ಎರಡನ್ನು ಕಂಪೇರ್ ಮಾಡಿದರೆ, ಕಂಪೇರ್ ಮಾಡೋ ಸಲುವಾಗಿ ನಾನು ಇಲ್ಲಿ ಬರ್ಕೊಳ್ತೀನಿ 2x ಪ್ಲಸ್ 5y ಹೋಲ್ ಸ್ಕ್ವೇರು ಮೈನಸ್ 5 ಇಂಟು 2x ಪ್ಲಸ್ 5y
minus 14. ನೋಡಿ 2x plus 5y whole square ಒಂದು ಕಡೆ ಇದೆ, 2x plus 5y whole square, ಇಲ್ಲಿ 2x plus 5y whole square. ಸೊ ಸ್ಕ್ವೇರ್ ಟರ್ಮ್ ಅದಾಯಿತು. ಇನ್ನು 2x plus 5y ಇಲ್ಲಿದೆ ನೋಡಿ, 2x plus 5y, 2x plus 5y. ಸೊ ಇದೊಂದು ಟರ್ಮ್. ನನಗೆ ಬೇಕಾಗಿರೋದು p plus q. p plus q ಅಂತಂದ್ರೆ 2x plus 5y ನ ಕೋಎಫಿಷಿಯಂಟ್. ಸೊ ಐ ಆಮ್ ಕಂಪೇರಿಂಗ್ ದ ಕೋಎಫಿಷಿಯಂಟ್ ಆಫ್ 2x plus 5y. ಹಾಗಾದ್ರೆ ನಾವು ಯಾವ ಟರ್ಮ್ನ ಕಂಪೇರ್ ಮಾಡಬೇಕು ಅಂದ್ರೆ p plus q ನ ಕಂಪೇರ್ ಮಾಡಬೇಕು. ಯಾವುದ್ರ ಜೊತೆಗೆ ಅಂದ್ರೆ ಇಲ್ಲಿ -5. ಸೊ ಕೋಎಫಿಷಿಯಂಟ್ ಆಫ್ 2x plus 5y. ಸೊ ಕೋಎಫಿಷಿಯಂಟ್ ಆಫ್ 2x plus 5y ಏನಿದೆ ಇಲ್ಲಿ p plus q. ರೈಟ್ ಸೈಡ್ p plus q ಇದೆ, ಲೆಫ್ಟ್ ಸೈಡ್ ಏನಿದೆ 2x plus 5y ನ ಕೋಎಫಿಷಿಯಂಟ್ -5 ಇದೆ. Therefore p plus q is -5. Therefore option 4 is the correct option. ಇನ್ನು p into q ಅಂತ ಕೇಳಿದ್ರೆ ಆನ್ಸರ್ ಎಷ್ಟು -14 is the answer. Next one, two parallel lines are intersected by a transversal and the two interior angles so formed on the same side of the transversal are 2x plus 15 degree and 3x minus 10 degree. Then the value of 4x plus 6 degree is. So as usual, first of all we shall draw a reference diagram. ಒಂದು ಪ್ಯಾರಲಲ್ ಸೆಟ್, ಪ್ಯಾರಲ್ ಲೈನ್ಸ್, ಎರಡು ಪ್ಯಾರಲ್ ಲೈನ್ಸ್ ಇದೆ. ಸೊ ಇನ್ನೊಂದು ಟ್ರಾನ್ಸ್ವರ್ಸಲ್ ತಗೊಳ್ಳೋಣ. ಸೊ ಇಮ್ಯಾಜಿನ್ ಇಟ್ ಇಸ್ ದ ಟ್ರಾನ್ಸ್ವರ್ಸಲ್. ಈಗ ಏನು ಹೇಳ್ತಾರೆ ಅಂತಂದ್ರೆ ಒಂದು ಟ್ರಾನ್ಸ್ವರ್ಸಲ್ನ ಇಂಟೀರಿಯರ್ ಆಂಗಲ್ಸ್ ಅಂತಂದ್ರೆ ಇಲ್ಲಿ ಫಾರ್ಮ್ ಆಗಬೇಕು, ಇಲ್ಲ ಇಲ್ಲಿ ಫಾರ್ಮ್ ಆಗಬೇಕು, ಇಲ್ಲಿ ಫಾರ್ಮ್ ಆಗಬೇಕು, ಇಲ್ಲಿ ಫಾರ್ಮ್ ಆಗಬೇಕು. ಇಂಟೀರಿಯರ್ ಆಂಗಲ್ಸ್ ಸೋ ಫಾರ್ಮ್ಡ್ ಆನ್ ದ ಸೇಮ್ ಸೈಡ್ ಆಫ್ ಟ್ರಾನ್ಸ್ವರ್ಸಲ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಫಾರ್ಮ್ ಆಗಿರ್ಬೇಕು, ಬಿಟ್ರೆ ಈ ಕಡೆ ಫಾರ್ಮ್ ಆಗಿರ್ಬೇಕು. ಸೇಮ್ ಸೈಡ್ ಆಫ್ ಟ್ರಾನ್ಸ್ವರ್ಸಲ್ ಅಂತ ಹೇಳಿರ್ತೀನಿ. ನಾನು ಜಸ್ಟ್ ಸೇಕ್ ಆಫ್ ಸಿಂಪ್ಲಿಸಿಟಿ ಅಥವಾ ವಿತೌಟ್ ಲಾಸ್ ಆಫ್ ಜನರಾಲಿಟಿ ನಾ ಏನು ತಗೊಳ್ತೀನಿ ಅಂದ್ರೆ ಒಂದೇ ಆಂಗಲ್ ಇಲ್ಲಿ ತಗೊಳ್ತೀನಿ, ಇನ್ನೊಂದು ಆಂಗಲ್ ನೋಡಿ. ಇಲ್ಲಿ ಎರಡು ಕಂಡೀಷನ್. ಒಂದು ಕಂಡೀಷನ್ ಏನಂತಂದ್ರೆ ಇಂಟೀರಿಯರ್ ಆಂಗಲ್ಸ್ ಆಗಿರ್ಬೇಕು, ಎರಡನೇ ಕಂಡೀಷನ್ ಇರೋದು ಟ್ರಾನ್ಸ್ವರ್ಸಲ್ ನ ಸೇಮ್ ಸೈಡ್ ಆಂಗಲ್ ಫಾರ್ಮ್ ಆಗಿರ್ಬೇಕು ಅಂತ. ಹಾಗಾಗಿ ಆ ಎರಡು ಕಂಡೀಷನ್ ನ ಸ್ಯಾಟಿಸ್ಫೈ ಮಾಡೋದು ಇವೆರಡು, ಅಥವಾ ಈ ಕಡೆ ಡ್ರಾ ಮಾಡಿದ್ದಲ್ಲ ಇವೆರಡು. ಸೊ ಎಲ್ಲಾದ್ರೂ ಒಂದ್ ಕಡೆ ನೀವು ತಗೊಳ್ಬಹುದು. ಸೊ ಇಲ್ಲಿ ಸಪೋಸ್ ಇದು 2x plus 15 ಅಂತ ಅನ್ಕೊಂಡ್ರೆ ಇದೆಷ್ಟಾಗಿರುತ್ತೆ, ಇದು 3x minus 20 ಡಿಗ್ರಿ, ಎರಡೂ ಡಿಗ್ರೀಸ್ ಆಗಿದೆ. ಸೊ ಈ ರೀತಿ ಎರಡು ಆಂಗಲ್ಗಳು ಟ್ರಾನ್ಸ್ವರ್ಸಲ್ ನ ಒಂದೇ ಸೈಡ್ ಅಲ್ಲಿ ಫಾರ್ಮ್ ಆಗಿದ್ದು ಮತ್ತು ಇಂಟೀರಿಯರ್ ಆಂಗಲ್ಸ್ ಆಗಿತ್ತು ಅಂತಂದ್ರೆ ಸಮ್ ಆಫ್ ದೋಸ್ ಟು ಆಂಗಲ್ಸ್ ವಿಲ್ ಬಿ ಈಕ್ವಲ್ ಟು 180 ಡಿಗ್ರಿ. ಇದಕ್ಕೆ ಪ್ರೂಫ್ ಇದೆ. ಸೊ ಅದನ್ನ ನೀವು ವೆರಿಫೈ ಮಾಡಬಹುದು. ಸೊ ಏನಂತ ಹೇಳ್ತೀವಿ ಇಲ್ಲಿ 2x plus 15 ಡಿಗ್ರಿ plus 3x minus 20 degree. Sum of these two angles must be equal to 180 degree. ಅಥವಾ ಇಮ್ಯಾಜಿನ್ ಮಾಡಿ, ಇಲ್ಲಿ ನೋಡಿ, this angle will be equal to this angle. So 3x minus 20 ಮತ್ತು ಈ ಆಂಗಲ್ ಎರಡೂ ಈಕ್ವಲ್ ಆಗಿರ್ತವೆ. ಯಾಕೆ ಈಕ್ವಲ್ ಆಗಿರ್ತವೆ ಅಂತಂದ್ರೆ ಆಲ್ಟರ್ನೇಟ್ ಆಂಗಲ್ಸ್. ಮತ್ತೆ ಇದನ್ನ ಒಂದು ಸ್ಟ್ರೈಟ್ ಲೈನ್ ಅಂತ ಅನ್ಕೊಂಡ್ರೆ ಈ ಎರಡು ಆಂಗಲ್ಗಳು ಒಂದೇ ಸ್ಟ್ರೈಟ್ ಲೈನ್ ಮೇಲೆ ಫಾರ್ಮ್ ಆಗಿರೋದ್ರಿಂದ ಅವೆರಡನ್ನ ಸಮ್ ಮಾಡಿದ್ರೆ ಆಡ್ ಮಾಡಿದ್ರೆ 180 ಡಿಗ್ರಿ. ಸೊ ಆ ರೀತಿ ಕೂಡ ನಾವಿಲ್ಲಿ ಅನಲೈಸ್ ಮಾಡ್ಬೋದು. ಎನಿಹೌ, ನಾವು 2x plus 3x ಅಂತಂದ್ರೆ ವಿ ಗೆಟ್ 5x. 15 ಡಿಗ್ರಿ minus 20 ಡಿಗ್ರಿ ಅಂತಂದ್ರೆ -5 ಡಿಗ್ರಿ. ಇಟ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ 5x ಈಕ್ವಲ್ ಟು 180 ಡಿಗ್ರಿ, -5 ಈ ಕಡೆ ಬಂದ್ರೆ +5 ಡಿಗ್ರಿ. ಸೊ ಎರಡನ್ನು ಆಡ್ ಮಾಡಿದ್ರೆ ವಿ ಗೆಟ್ 185 ಡಿಗ್ರಿ. ಈ ಕಡೆ 5x ಇದೆ, ಡಿವೈಡ್ ಮಾಡಿ. 5 1s 5 3s 15, 3 ಉಳಿತು 35, 5 7s 35 ಡಿಗ್ರಿ. ದೇರ್ಫೋರ್ ಎಕ್ಸ್ ಎಷ್ಟು ಬಂತು ಅಂತಂದ್ರೆ 37 ಡಿಗ್ರಿ ಬಂತು. ಬಟ್ ನಮಗೆ ಬೇಕಾಗಿರೋದು ಇದಲ್ಲ. ನಮಗೆ ಬೇಕಾಗಿರೋದು ಏನಂದ್ರೆ ವ್ಯಾಲ್ಯೂ ಆಫ್ 4x plus 6 ಡಿಗ್ರಿ ಅಂತ ಕೇಳಿರೋದು. ಸೊ ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ 4 into 37 ಡಿಗ್ರಿ ಪ್ಲಸ್ 6 ಡಿಗ್ರಿ ಮಲ್ಟಿಪ್ಲೈ ಮಾಡಿ. 4 7s 28, 4 3s 12 plus 2 ಅಂದರೆ 14. ಸೊ 148 plus 6 ಡಿಗ್ರಿ. ಸೊ ಅಲ್ಲಿಗೆ ಮಲ್ಟಿಪ್ಲೈ ಮಾಡಿದ್ರೆ ಆ್ಯಡ್ ಮಾಡಿದ್ರೆ 8 × 14 154 ಡಿಗ್ರಿ. 154 degree is the answer, first one. Next question is the sum of the largest and the smallest fractions among. So ಇಲ್ಲಿ 4 ಫ್ರಾಕ್ಷನ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಲಾರ್ಜೆಸ್ಟ್ ಫ್ರಾಕ್ಷನ್ ಯಾವುದು ಮತ್ತು ಸ್ಮಾಲೆಸ್ಟ್ ಫ್ರಾಕ್ಷನ್ ಯಾವುದು ಅಂತ ಕೇಳಿದ್ದಾರೆ.
ಓಕೆ, ಫಸ್ಟ್ ಆಫ್ ಆಲ್ ನಾವೇನು ಮಾಡ್ತೀನಿ, ನಾನು ಯಾವ ಒಂದು ಮೆಥಡ್ ಫಾಲೋ ಮಾಡ್ತೀನಿ ಅಂತಂದರೆ, ಇದನ್ನು ಡೆಸಿಮಲ್ಲಿ ಕನ್ವರ್ಟ್ ಮಾಡ್ಕೊಳ್ತೀನಿ ಫಸ್ಟು. ಅಂಥ ಡಿಫ್ರೆನ್ಸಸ್ ಕಾಣಿಸಿದ್ರೆ, ಸ್ಲೈಟ್ ಡಿಫ್ರೆನ್ಸ್ ಆದರೂ ಕೂಡ ನಮಗೆ ಸಿಕ್ಬಿಡ್ತದೆ ಅದರ ಲಾರ್ಜೆಸ್ಟ್ ಮತ್ತು ಸ್ಮಾಲೆಸ್ಟ್ ಫ್ರಾಕ್ಷನ್ ಯಾವುದು ಅಂತ. ಸೊ ಇದು ನನ್ನ ಮೆಥಡ್. 5 2s 10 ಪ್ಲಸ್ 3 13/5 ಇಂಪ್ರಾಪರ್ ಫ್ರಾಕ್ಷನ್ಗೆ ರೆಡ್ಯೂಸ್ ಮಾಡ್ಕೊಂಡ್ರೆ ಇಟ್ ಈಸ್ 3/8. ಇದು 15 30 38 38/15. ಅಥವಾ ಹಂಗೆ ಮಾಡಿದರೂ ನಡೀತದೆ, ಪ್ರಾಬ್ಲಮ್ ಇಲ್ಲ. ಓಕೆ, ಇದನ್ನ ಡೆಸಿಮಲ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ಕೊಂಡ್ರೆ 0 ಪಾಯಿಂಟ್ ಹಾಕಿದ್ರಿಂದ 60 ಆಯಿತು. 60 ಅಂತಂದರೆ 7 8 56, 7 9 63, 63 ಆಗ್ತದೆ. 0.8, ನಿಯರ್ಲಿ 0.8 ಇರಲಿ ಇದು ಸದ್ಯಕ್ಕೆ. ಇನ್ನು ಇದು 13 ಅಂತ ಇದೆ. 13 ಅಂತಂದರೆ 5 2s 10 ಪಾಯಿಂಟ್ ಕೊಟ್ಟರೆ ನೋಡಿ, 5 2s 10 ಅಂತಂದರೆ ಅಲ್ಲಿಗೆ 3 ಉಳಿತಲ್ಲಿ. ಪಾಯಿಂಟ್ ಕೊಟ್ಟರೆ ಇದು ಇಲ್ಲಿ 0 ಬರ್ತದೆ. 30 5 6 30 2.6. ಸೊ ಇದೆಷ್ಟಾಯ್ತು? ಇದು 0.30 ಆಗ್ತದೆ. 8 3 24 8 4 30 8 3 24 0.3. ಓಕೆ, ಇದು 0.3 ಆಯಿತು. ಇದು 0.8. ಸೊ ಇದಕ್ಕಿಂತ ಇದು ಸಣ್ಣದು. ಅದೇ ರೀತಿ ಇದು ನೋಡೋಣ. 15 3s ಆಗಲ್ಲ. 15 2s 30, 15 2 30, 8 ಉಳಿತು. ಪಾಯಿಂಟ್ ಕೊಟ್ಟರೆ 80 ಆಯಿತು. 15 5 75, 2.5 ಇದೆ, ಇಲ್ಲಿ 2.6 ಇದೆ. ಈಗ ನೋಡಿ, ಸ್ಮಾಲೆಸ್ಟ್ ಯಾವುದು ಅಂತಂದರೆ 3/8. ಲಾರ್ಜೆಸ್ಟ್ ಯಾವುದು ಅಂದರೆ 13/5 ಇಸ್ ದ ಲಾರ್ಜೆಸ್ಟ್. ಸೊ ಇವೆರಡನ್ನ ಏನು ಮಾಡ್ಬೇಕಂತ ಹೇಳ್ತೇನೆ ಅಂತಂದರೆ, ಆ್ಯಡ್ ಮಾಡಬೇಕು. ಸಮ್ ಅಂತ ಕೇಳ್ತಾ ಇದ್ದೇನೆ. ಸೊ ಆ್ಯಡ್ ಮಾಡಿ 3/8 ಪ್ಲಸ್ 13/5. ಸೊ LCM ಎಷ್ಟು ಬರುತ್ತೆ? 8 40 ಬರುತ್ತದೆ LCM. 5 ಇಲ್ಲಿ ಮಲ್ಟಿಪ್ಲೈ ಆಗಬೇಕು, 8 ಇಲ್ಲಿ ಮಲ್ಟಿಪ್ಲೈ ಆಗಬೇಕು. 5 3s 15 ಪ್ಲಸ್ 13 8s 8 3 24 104. ಸೊ ಇಟ್ ಈಸ್ ಈಕ್ವಲ್ ಟು 119 ಆ್ಯಡ್ ಮಾಡಿದರೆ ಡಿವೈಡೆಡ್ ಬೈ 40. ಸೊ ಇದು ಇಲ್ಲಿ ಓಕೆ, ನಾವೇನು ಮಾಡಬೇಕು ಈಗ? ಇದನ್ನು ಮಿಕ್ಸ್ಡ್ ಫ್ರಾಕ್ಷನ್ಗೆ ರೆಡ್ಯೂಸ್ ಮಾಡಬೇಕು. 119 ಡಿವೈಡ್ ಬೈ 40. 43s ಅಂದರೆ 120 ಆಗ್ತದೆ. 2s ನಡೀತದೆ ನೋಡಿರಿ, 80. ಸೊ ಇಲ್ಲಿ 9, 11ಅಲ್ಲಿ 8 ಹೋದರೆ 3. ದೇರ್ಫೋರ್ ಇದನ್ನು ಮಿಕ್ಸ್ಡ್ ಫ್ರಾಕ್ಷನ್ಗೆ ಬರೆದ್ರೆ 239/40. ದೇರ್ಫೋರ್ ಆಪ್ಷನ್ 4 ಕರೆಕ್ಟ್.